ಸ್ವಲ್ಪ ತಿನ್ನಬೇಕು, ಹೊಟ್ಟೆಗೆ ಲೂಸ್ ಆಗುತ್ತೆ ಬಟ್ಟೆಗೆ. ಅನ್ನಗೆ ಓಟ್ಸು ಕೂಡಿ ರಿಯಲ್ ಓಟ್ಸು. ನಮ್ಮಮ್ಮ ಮಾತ್ರ ಅವ್ರ ಮನ್ಸಲ್ಲಿ ಎಷ್ಟೇ ನೋವಿದ್ರು ನನ್ನ ನಕ್ಸೋದನ್ನ ಮಾತ್ರ ಮಿಸ್ ಮಾಡಲ್ಲ. ಇವತ್ತು ವಿಡಿಯೋದಲ್ಲಿ ಒಂದು ಸ್ಪೆಷಲ್ ವಿಚಾರನೇ ಇದೆ, ಹೇಳ್ತೀನಿ. ಸೊ ನನ್ ಬೇಬಿ ಜೊತೆ ಮುದ್ ಮಾಡ್ಬಿಟ್ಟು ನಾನಿವತ್ತು ದಿನ ವಾಕರ್ ಇಟ್ಕೊಂಡು ನಡೀತಾ ಇರೋಳು ಇವಾಗ ಹಾಲ್ ಅಲ್ಲಿ ಬಂದು ಕೂತ್ಕೋತಾ ಇದ್ದೀನಿ. ಎಷ್ಟು ಇಂಪ್ರೂವ್ಮೆಂಟ್ ಆಗಿದ್ದೀನಲ್ವಾ. ಇವತ್ತು ನಮ್ಮ ಅಮ್ಮನ್ಗೆ ಪೆಟ್ಸ್ ಸಂಬಂಧಪಟ್ಟಿದ್ದು ಒಂದು ಬ್ರ್ಯಾಂಡ್ ಇಂದ ಪ್ರಮೋಷನ್ ಬಂದಿತ್ತು. ಈ ಸಮಯದಲ್ಲಿ ಒಂದೊಂದು ಸಣ್ಣ ಪ್ರಮೋಷನ್ ಕೂಡ ನನಗೆ ಫೈನಾನ್ಷಿಯಲಿ ತುಂಬಾನೇ ಹೆಲ್ಪ್ ಮಾಡುತ್ತೆ. ನನ್ನ ನಂಬಿ ಈ ಸಮಯದಲ್ಲೂ ನನಗೆ ಕೆಲಸ ಕೊಡ್ತಾ ಇರೋರಿಗೆ ತುಂಬಾನೇ ಥ್ಯಾಂಕ್ ಯು ಹೇಳ್ತಾ ಇದ್ದೀನಿ. ಮೊದಲಿಂದನೂ ಅಷ್ಟೇ ಕೆಲಸ ಅಂತ ಬಂದಾಗ ನಂದು ಏನೇ ಪರ್ಸನಲ್ ಇಶ್ಯೂಸ್ ಇದ್ರು ಅದನ್ನ ಸೈಡ್ ಗಿಟ್ಟು ಮೊದಲು ಕೆಲಸದ ಬಗ್ಗೆ ನಾನು ಫೋಕಸ್ ಮಾಡ್ತೀನಿ. ಅವತ್ತಿಂದ ಮಾಡ್ಕೊಂಡ್ ಬಂದಿದ್ದ ಹಾರ್ಡ್ ವರ್ಕ್ ಇವತ್ತು ನನಗೆ ಕೈ ಹಿಡಿತಾ ಇದೆ. ಇವತ್ತು ಸ್ಪೆಷಲ್ ಅಂದೆ ಗೊತ್ತಾ, ನನ್ನನ್ನು ನೋಡೋದಕ್ಕೆ ನನಗೆ ತುಂಬಾ ಕ್ಲೋಸ್ ಇರುವಂತವ್ರು ಎಲ್ಲರೂ ಮನೆಗೆ ಬಂದಿದ್ರು. ನಮ್ಮ ಡ್ಯೂಕ್ ಗಿರಿ ಸಮೇತ ಇವತ್ತು ಬಂದಿದ್ರು. ತುಂಬಾನೇ ಖುಷಿ ಆಯ್ತು, ಥ್ಯಾಂಕ್ ಯು. ಅಂಡ್ ನಮ್ಮ ಹ್ಯಾರಿ ಡೇವಿಡ್ಸನ್ ಅಡ್ಮಿನ್ ಆಗಿರುವಂತ ಗಣೇಶ್ ಸರು, ಶಿಫರ್ ಸೊಸೈಟಿಯ ಹರ್ಷಿನಿ, ಇದ್ರ ಜೊತೆಗೆ ನವೀದ್ ಜೊತೆಗೆ ಅನು ಕೂಡ ಮನೆಗೆ ಬಂದಿದ್ರು. ನಮ್ ಬೈಕರ್ ಮಾಮ್ ಬಗ್ಗೆ ನಿಮ್ಮೆಲ್ರಿಗೂ ಗೊತ್ತು, ನನ್ ಬಿಗ್ ಸಿಸ್ಟರ್ ಇದ್ದಂಗೆ. ನನ್ ಎಂತ ಸಿಚುಯೇಷನ್ ಹೇಳಿದ್ರು ನನ್ ಜೊತೆಗೆ ಯಾವಾಗ್ಲೂ ಇರ್ತಾಳೆ. ನನ್ಗೆ ಆಪರೇಷನ್ ಆಗ್ತಿದ್ರೆ ಅವಳು ಅಳ್ತಾಳೆ. ಯಾಕಂದ್ರೆ ನಮ್ಮಿಬ್ಬರ ಬಾಂಡಿಂಗು ಅಷ್ಟು ಸ್ಟ್ರಾಂಗ್ ಆಗಿದೆ. ಯಾರ್ದು ಕಣ್ಣು ಬೀಳ್ದೇ ಇರ್ಲಪ್ಪ ನಮ್ ಸ್ನೇಹದ ಮೇಲೆ. ಇನ್ನೊಂದು ಗುಡ್ ನ್ಯೂಸ್ ಏನ್ ಗೊತ್ತಾ, ಇಷ್ಟು ದಿನ ರೂಮ್ ಅಲ್ಲೇ ಬೆಡ್ ಮೇಲೆ ಊಟ ಮಾಡ್ತಿದ್ರೆ, ಆದ್ರೆ ಇವಾಗ ಅಪ್ಪನ ಜೊತೆ ಕೂತ್ಕೊಂಡು ಆರಾಮಾಗಿ ಹಾಲ್ ಅಲ್ಲಿ ಟಿವಿ ನೋಡ್ಕೊಂಡು ತಿನ್ನೋದಕ್ಕೆ ಶುರು ಮಾಡಿದೀನಿ. ಎಷ್ಟು ಖುಷಿ ಆಗುತ್ತೆ ಗೊತ್ತಾ. ಒಟ್ನಲ್ಲಿ ದಿನದಿಂದ ದಿನಕ್ಕೆ ನನ್ನ ವಿಲ್ ಪವರ್ ಅಂತೂ ಇನ್ಕ್ರೀಸ್ ಆಗ್ತಿದೆ, ಮತ್ತೆ ಇನ್ನೂ ನನ್ನ ತುಂಬಾ ಸ್ಟ್ರಾಂಗ್ ಆಗಿ ಮಾಡ್ತಿದೆ. ಬೇಗ ಹೀಲ್ ಕೂಡ ಆಗ್ತಾ ಇದ್ದೀನಿ. ಇಷ್ಟು ಲಕ್ಕಿ ಅಲ್ವಾ, ಇಂತ ಒಳ್ಳೆ ಪೇರೆಂಟ್ಸು, ಇಂತ ಒಳ್ಳೆ ಸ್ನೇಹಿತರನ್ನ ಪಡೆದಿರೋದು. ಅದ್ಯಾ ಜನ್ಮದ ಪುಣ್ಯನ ಗೊತ್ತಿಲ್ಲ. ಕೆಲವು ಫ್ರೆಂಡ್ಸು ವೀಕೆಂಡ್ ಮಜಾ ಮಾಡಕ್ಕೆ ಟೈಮ್ ಪಾಸ್ ಮಾಡಕ್ಕೆ ಇರ್ತಾರೆ, ಆದ್ರೆ ನಿಮ್ಮ ಕಷ್ಟದ ಸಮಯದಲ್ಲಿ ಯಾರು ನಿಮ್ಮ ಬೆನ್ನೆಲುಬಾಗಿ ನಿಂತ್ಕೊಂಡು ನಿಮ್ಗೆ ಧೈರ್ಯ ತುಂಬ್ತಾರೆ, ಅವರು ನಿಮ್ ಲೈಫ್ ಅಲ್ಲಿ ಕೊನೆವರೆಗೂ ಇರ್ತಾರೆ. ಅದನ್ನ ಮಾತ್ರ ನೆನ್ಪಿಟ್ಕೊಳ್ಳಿ. ಸಮಾಜಕ್ಕೆ ನೀವೇನ್ ಕೊಡ್ತೀರಾ ಅದು ವಾಪಸ್ಸು ನಿಮ್ಗೆ ಸಿಗುತ್ತೆ ಅನ್ನೋದಕ್ಕೆ ಇದೇ ಉದಾಹರಣೆ. ಯಾವಾಗ್ಲೂ ಎಲ್ಲರಿಗೂ ಗೌರವಿಸಿ ಅಂಡ್ ತುಂಬಾ ಕೈಂಡ್ ಹಾರ್ಟೆಡ್ ಆಗಿರಿ.